ನೆರೆದಂತ ಎಲ್ಲ ಭಕ್ತಾದಿಗಳಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಆಡಲು ಇಚ್ಛೆ ಪಡುತ್ತೇನೆ. ಮೊನ್ನೆ ಏನೈತ್ರಿ, ಸಂಡೇ ದಿವಸ ನಾವು ದಂಪತಿಗಳು ಬಂದಿದ್ವಿ. ಬಂದು ಪ್ರಸಾದ ಪೂಜೆ ಎಲ್ಲ ಮಾಡ್ಕೊಂಡು ಹೋಗೋ ಟೈಮ್ನಾಗ ಅಲ್ಲಿ ಗೇಟಿನ ಬಲ್ಲಿ ಅಪ್ಪೋರ್ ಪೂಜಾ ಸಾಮಗ್ರಿ ಅದು ಇದು ಮಾರ್ಕೋತ್ ಕುಂತಾಗ ಮಹಾರಾಷ್ಟ್ರದ ಒಬ್ಬರು ಭಕ್ತರು ಬಂದಿದ್ರು. ಅವರು ಎಷ್ಟು ಭಕ್ತಿಯಪ್ಪ ಅಂದ್ರ ಹುಚ್ಚು ಭಕ್ತಿ, ಅವ್ರದ್ದು ಅಷ್ಟು ಭಕ್ತಿ. ಒಟ್ಟು ಅವ್ರ ಮುತ್ತೆಯವ್ರದ್ದು ಜೀವನ ಚರಿತ್ರೆ ಬರಿಬೇಕಂತ ಬಡದ್ಯಾಡ್ಲಕತ್ತಾರ. ಅವರು ಮಹಾರಾಷ್ಟ್ರ ಒಳಗೆಲ್ಲ ಮ್ಯಾಟರ್ ರೆಡಿ ಮಾಡ್ಯಾರ. ಅವ್ರದ್ದು ಒಂದು ಏನ್ ಖಾಯಶಪ್ಪ ಅಂದ್ರ ಕರ್ನಾಟಕದಾಗ ಅವ್ರದ್ದು ಹುಟ್ಟಿದ ಊರ್ದು ಒಂದು ಸ್ವಲ್ಪ ಶಾರ್ಟ್ ಇತಿಹಾಸ ಬರಿಬೇಕಾಗ್ಯದ ಅವ್ರಿಗೆ. ಇಲ್ಲೇನ್ ಮಾಡ್ರ, ಅವ್ರಿಗೆ ಇವ್ರಿಗೆ ಕೇಳಗತ್ತಾರ ಅಪ್ಪವ್ರದ್ದು ಇತಿಹಾಸ ಬರ್ದ್ ಕೊಡ್ರಿ ಅಂತೇಳಿ. ಯಾರು ಬರ್ದ್ ಕೊಡ್ಬೇಕು, ಎಲ್ಲ ಅವ್ರವ್ರು ಬಿಜಿನೇ ಅರ. ಆಮೇಲೆ ಬರ್ಯಾದಂದ್ರ ಸಂತ್ಯಾ ಕೂತ್ ಸಾಹಿತ್ಯ ರಚನೆ ಮಾಡಕ್ ಆಗಲ್ಲ. ಅದಕ್ಕೆ ಏಕಾಂತ ಬೇಕು, ಯೋಚನೆ ಮಾಡ್ಬೇಕು, ಶಬ್ದ ಸಂಗ್ರಹ, ವಾಕ್ಯ ಸಂಗ್ರಹ ಎಲ್ಲ ಬೇಕಾಗ್ತದಲ್ಲ. ಹೀಗಾಗಿ ನಾವು ನಡೆದಿದ್ದೇವು. ಜಸ್ಟ್ ನಮ್ಮ ಅಣ್ಣವ್ರ ಕರ್ದಕ್ಕೆ ಅವರು ಹಿಂಗ ಇವ್ರಿಗೆ ಸ್ವಲ್ಪ ಮುತ್ತೆಯವ್ರದ್ದು ಸ್ವಲ್ಪ ಶಾರ್ಟ್ ಆಗಿ ಸ್ಟೋರಿ ಬರ್ದು ಕೊಡು, ಇತಿಹಾಸ ಬರ್ದು ಕೊಡು ಅಂತ ಹೇಳಿದ್ರು. ಅಲ್ಲಿ ಬರ್ದು ಕೊಟ್ಟ ಒಂದ್ 4-5 ಪೇಜ್ ಆಯ್ತು. ಆಮೇಲೆ ಮನಿಗ್ ಹೋದ್ನ. ಇದು ಬರ್ಲಿಕ್ಕೆ ಯಾಕೆ ಪ್ರೇರಣೆ ಅಂದ್ರೆ ಅವರೇ ಪ್ರೇರಣೆ ನನಗ ಕಾರಣ ಆದ್ರು. ನನಗ್ ಬರಿಬೇಕಂತ ಐಡಿಯಾನು ಇರ್ಲಿಲ್ಲ. ಮನಿಗ್ ಹೋದ ನನಗೆ ಯಾಕೋ ತೃಪ್ತಿ ಅನಿಸ್ಲಿಲ್ಲ. ಏನ್ ಬರ್ದ್ ಬಿಟ್ಟು ಏನ್ ಸುದ್ದಿಯಪ್ಪ. ಯಾಕಂದ್ರ ಅವ್ರು ಒಂದ್ ಬುಕ್ ಬರ್ಲಿಕತ್ತಾರ ಅಪ್ಪಾಜಿದು. ಅದು ಬುಕ್ ಒಂದ್ ವೇಳೆ ಬರ್ದ್ರಂದ್ರ ಇಡೀ ಎಲ್ಲಾ ಕಡೆಗೆ ಪ್ರಿಂಟ್ ಆಗಿ ಎಲ್ಲರೂ ಓದ್ತಾರ. ಅದು ಸರಿ ಬರೀಲಿಲ್ಲ, ಸರಿ ಅನ್ಸ್ಲಿಲ್ಲ ಅಂದ್ರೆ ಅದು ಚಲೋ ಅಲ್ಲ ಅಂತ ಏನ್ ಮಾಡ್ದ, ನಾ ಮನ್ಯಾಗ ಕುಂತ್ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಮರುದಿವ್ಸ ಅದು ಏನೂ ಇಲ್ಲ ಅಂದ್ರೆ ಬರಿಬೇಕಾದ್ರೆ ಯೋಚನೆ ಮಾಡಿ ಚೆನ್ನಾಗಿ ಬರಿಬೇಕಾದ್ರೆ ಒಂದ್ 2-3 ತಾಸು ನಾ ಕೂತೀನಿ. ಇಲ್ಲಿ ಹೆಂಗ್ ಪೂಜಾ ಕೂಡ್ತಾರ 2-3 ತಾಸ, ನಾನು ಅಲ್ಲಿ ಪೂಜಾ ಕೂತಂಗೆ ಆಗ್ಯದ. ಅದಕ್ಕೆ ನಾ ಅದು ಬರ್ದಿದ್ದು ಏನಪ್ಪಾ ಅಂದ್ರೆ ಓದ್ಬೇಕಲ್ಲಗತ್ತೀನಿ ಅಪ್ಪಾಜಿ ಪರ್ಮಿಷನ್ ತಗೊಂಡು. ಯಾಕಂದ್ರೆ ಅಪ್ಪವ್ರದು ಇಲ್ಲಿ ಎಲ್ಲ ಹುಟ್ಟು ದೂರವ್ರಿಗೆ ಆದಷ್ಟು ಇತಿಹಾಸ ಪರಿಚಯ ಇದ್ದಿದ್ದೇ ಅದ. ಪರಸ್ಥಳದವ್ರಿಗೆ ದೂರಿಂದ ಬಂದವ್ರಿಗೆ ಗೊತ್ತಿರ್ಲಿ ಅಂತ ಹೇಳಿ. ಆಮೇಲೆ ನಾವು ಯಾರ ಚರಿತ್ರೆ ಬರ್ಲಿಕ್ಕೆ ಹೋಗ್ತೀವಿ, ಬರೆದ ಮೇಲೆ ಅವ್ರ ಪರ್ಮಿಷನ್ ಅಲ್ಲದೆ ಬರ್ಲಿಕ್ಕೂ ಬರಲ್ಲ, ಪ್ರಿಂಟ್ ಮಾಡಕ್ಕೂ ಬರಲ್ಲ. ಅದನ್ನು ತಪ್ಪೇ ಆಗ್ತದ. ಅದಕ್ಕೆ ಅಪ್ಪವ್ರ ಪರ್ಮಿಷನ್ ತಗೊಂಡಂಗೂ ಆಯ್ತು ಅಂತ ಹೇಳಿ ಎಲ್ಲರೆದ್ರ ನನ್ನ ಬರವಣಿಗೆಯನ್ನ ಓದ್ತಾ ಇದ್ದೀನಿ. ಶ್ರೀ ಶಟಸ್ಥಲ ಬ್ರಹ್ಮಿ 108 ಶಿವಾನಂದ ಶಿವಾಚಾರ್ಯರು, ಶ್ರೀ ಶಿವಾನಂದಾಶ್ರಮ ಮೇಳಕುಂದಕ್ಕೆ, ತಾಲೂಕು ಜಿಲ್ಲಾ ಕಲಬುರಗಿ. ಶ್ರೀಗಳ ಸಂಕ್ಷಿಪ್ತ ಪರಿಚಯ. ಜನ್ಮಸ್ಥಳ ಮೇಳಕುಂದ ಕೆ ಗ್ರಾಮ, ತಾಲೂಕು ಜಿಲ್ಲಾ ಕಲಬುರಗಿ. ತಂದೆ ಶ್ರೀ ಗುರುಮೂರ್ತಿ ಸ್ವಾಮಿ ಹಿರೇಮಠ, ತಾಯಿ ಶ್ರೀಮತಿ ನಾಗಮ್ಮ, ತಮ್ಮಂದಿರು ನೀಲಕಂಠಯ್ಯ ಸ್ವಾಮಿ, ಶ್ರೀ ಮೃತ್ಯುಂಜಯ ಸ್ವಾಮಿ, ಶ್ರೀ ಶಿವಕುಮಾರ ಸ್ವಾಮಿ. ತಂಗಿಯರು ಶ್ರೀಮತಿ ಪಾರ್ವತಿ, ಶ್ರೀಮತಿ ರತ್ನಮಂಗಲ. ಶ್ರೀ ಶಿವಾನಂದರು ಸುಸಂಸ್ಕೃತ ಸದಾಚಾರದ ಮಡಿವಂತ ಜಂಗಮರ ಮನೆತನದಲ್ಲಿ ಜನಿಸಿದರು. ಬಾಲ್ಯ. ಶ್ರೀಗಳ ಬಾಲ್ಯ. ಬಾಲಕ ಶ್ರೀ ಶಿವಾನಂದರು ತಮ್ಮ 4ನೇ ತರಗತಿವರೆಗಿನ ಶಿಕ್ಷಣವನ್ನು ಹುಟ್ಟೂರಿನಲ್ಲಿಯೇ ಮುಗಿಸಿದರು. 5ನೇ ತರಗತಿಯಿಂದ 10ನೇ ತರಗತಿಯ ಶಿಕ್ಷಣವನ್ನು ಹುಟ್ಟೂರಿನಿಂದ 4 ಕಿಲೋಮೀಟರ್ ದೂರದ ಹಿರೇಸಾವಳಗಿ ಗ್ರಾಮದಲ್ಲಿ ಮುಗಿಸಿದರು. ಆಗ ಶ್ರೀಗಳ ಹುಟ್ಟೂರಿನಲ್ಲಿದ್ದದ್ದು ಕೇವಲ 2 ಕೋಣೆಯ ಒಬ್ಬರೇ ಒಬ್ಬ ಶಿಕ್ಷಕರಿದ್ದ ಸರಕಾರಿ ಶಾಲೆ. 5ನೇ ತರಗತಿ ಓದಬೇಕಾದರೆ ಅಂದು ಪಕ್ಕದ ಊರಾದ ಹಿರೇಸಾವಳಗಿಗೆ ಹೋಗಬೇಕಿತ್ತು. ಹಿರೇಸಾವಳಗಿ ಗ್ರಾಮಕ್ಕೆ ಹೋಗಿ ಬರಬೇಕಾದರೆ 8 ಕಿಲೋಮೀಟರ್ ಕಾಲ್ನಡಿಗೆ ಅನಿವಾರ್ಯವಾಗಿತ್ತು. ಅಂದು ಸರಿಯಾದ ರಸ್ತೆ ಸಂಪರ್ಕವೇ ಇರಲಿಲ್ಲ. ಬಾಲಕ ಶ್ರೀ ಶಿವಾನಂದರು ತಮ್ಮ ಊರಗೆಯ ಮಿತ್ರರೊಂದಿಗೆ ಸಾವಳಗಿ ಗ್ರಾಮಕ್ಕೆ ಶಾಲೆಗೆ ಹೋಗಿ ಬರುತ್ತಿದ್ದರು. ಮಳೆಗಾಲದಲ್ಲಂತೂ ಶಾಲೆಗೆ ಹೋಗಿ ಬರುವುದು ಹರಸಾಹಸದ ಕೆಲಸವಾಗಿತ್ತು. 2 ಗ್ರಾಮಗಳ ಮಧ್ಯೆ ರಭಸವಾಗಿ ಹರಿಯುವ ಹಳ್ಳ, ಕೊಳ್ಳ, ಕೆಸರು, ಮುಳ್ಳು ದಾಟಿಕೊಂಡು ಹೋಗಿ ಬರಬೇಕಿತ್ತು. ಇಂಥ ಕಷ್ಟ ಅನುಭವಿಸಿಯೇ ಬಾಲಕ ಶ್ರೀ ಶಿವಾನಂದರು ತಮ್ಮ 5ನೇ ತರಗತಿಯಿಂದ 10ನೇ ತರಗತಿಯವರೆಗಿನ ಶಿಕ್ಷಣವನ್ನು ಪೂರ್ಣಗೊಳಿಸಿದರು. ಇದಾದ ನಂತರ ತಮ್ಮ ಊರಗೆಯ ಮಿತ್ರರೆಲ್ಲ ಕಾಲೇಜು ಶಿಕ್ಷಣಕ್ಕೆ ಸೇರಿಕೊಂಡರೆ ಶ್ರೀ ಶಿವಾನಂದರು ಅದೇಕೋ ಏನೋ ಕಾಲೇಜು ಶಿಕ್ಷಣಕ್ಕೆ ಸೇರಲಿಲ್ಲ. ಸ್ವಂತ ಹೊಲದಲ್ಲಿ ಪವಿತ್ರ ಕೃಷಿ ಕಾರ್ಯ ಮಾಡಲು ತೊಡಗಿದರು. ಅಂದು ತರುಣ ಶ್ರೀ ಶಿವಾನಂದರು ಕಾಲೇಜು ಶಿಕ್ಷಣ ಪಡೆದಿದ್ದರೆ ಒಬ್ಬ ಉನ್ನತ ಸರಕಾರಿ ಅಧಿಕಾರಿಯಾಗಿರುತ್ತಿದ್ದರು. ಏಕೆಂದರೆ ಅವರ ಊರಗೆಯವರು ಇಂದು ಉನ್ನತ ಸ್ಥಾನಗಳನ್ನೆಲ್ಲ ಪಡೆದಿದ್ದಾರೆ. ಶ್ರೀ ಶಿವಾನಂದರು ಓದಿನಲ್ಲಿ ಬಹಳ ಮುಂದಿದ್ದರು. ಹೀಗಾಗಿ ಅವರು ಸರಕಾರಿ ನೌಕರಿ ಪಡೆಯುವುದು ಕಷ್ಟದ ಮಾತಾಗಿರಲಿಲ್ಲ. ಆದರೆ ದೈವೇಚ್ಛೆಯೇ ಬೇರೆಯಾಗಿತ್ತೇನೋ. ಶ್ರೀ ಶಿವಾನಂದರ ಕುಟುಂಬದವರು ಜಂಗಮರ ಕಾಯಕ, ಕೃಷಿ ಕಾಯಕದೊಂದಿಗೆ
ಗ್ರಾಮದ ಆರಾಧ್ಯ ದೇವರಾದ ಶ್ರೀ ಜಗದ್ಗುರು ಶಿವಲಿಂಗೇಶ್ವರರ ಕರ್ತೃಗದ್ದಿಗೆಯ ನಿತ್ಯ ಪೂಜೆ ಮಾಡುತ್ತಿದ್ದರು. ಯುವಕ ಶ್ರೀ ಶಿವಾನಂದರು ಬ್ರಾಹ್ಮಿ ಮುಹೂರ್ತದಲ್ಲಿ ಹಾಗೂ ಸೂರ್ಯಾಸ್ತದ ನಂತರ ಶ್ರೀ ಶಿವಲಿಂಗೇಶ್ವರರ ಪೂಜೆ ಮಾಡುತ್ತಿದ್ದರು. ಶ್ರೀ ಶಿವಾನಂದರು ಮಿತಭಾಷಿ ಅಂದ್ರೆ ಕಡಿಮೆ ಮಾತಾಡೋದು ಹಾಗೂ ಮೌನ ಸ್ವಭಾವದವರಾಗಿದ್ದರು. ಜನರೊಂದಿಗೆ ಹೆಚ್ಚಾಗಿ ಬೆರೆಯುತ್ತಿರಲಿಲ್ಲ. ಏಕಾಂತವಾಗಿ ಹಾಗೂ ಅಂತರ್ಮುಖಿಯಾಗಿರುತ್ತಿದ್ದರು. ಸ್ವಗ್ರಾಮ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಪುರಾಣ ಪುಣ್ಯಕಥೆಗಳು ನಡೆಯುತ್ತಿದ್ದರೆ ಹೋಗಿ ಆಲಿಸಿ ಬರುತ್ತಿದ್ದರು. ಪಕ್ಕದ 4 ಕಿಲೋಮೀಟರ್ ದೂರದ ಯಳವಂತಗಿ ಗ್ರಾಮದಲ್ಲಿ ಪ್ರತಿ ವರ್ಷ 1 ವಾರ ಕಾಲ ಬೀದರಿನ ಶ್ರೀ ಸಿದ್ಧಾರೂಢರ ಚಿದಂಬರಾಶ್ರಮದ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳ ಪ್ರವಚನ ನಡೆದುಕೊಂಡು ಬರುತ್ತಿತ್ತು. ಯುವಕ ಶ್ರೀ ಶಿವಾನಂದರು ಹಿರಿಯ ಕೆಲವು ಭಕ್ತರೊಡನೆ ಅಲ್ಲಿಗೆ ಪ್ರತಿದಿನ ಹೋಗಿ ಪ್ರವಚನ ಆಲಿಸಿ ಬರುತ್ತಿದ್ದರು. ಕುಟುಂಬದ ಕಟ್ಟುನಿಟ್ಟಿನ ಸಂಸ್ಕಾರದ ವಾತಾವರಣ, ಶ್ರೀ ಶಿವಲಿಂಗೇಶ್ವರರ ಪೂಜಾ ಫಲ ಹಾಗೂ ಆಧ್ಯಾತ್ಮಿಕ ಓದು ಮತ್ತು ಪ್ರವಚನಗಳು ಶ್ರೀ ಶಿವಾನಂದರ ಸ್ವಚ್ಛ ಮನಸ್ಸಿನ ಮೇಲೆ ಗಾಢ ಪ್ರಭಾವ ಬೀರಿ ಅವರನ್ನು ಲೌಕಿಕ ಲೋಕದಿಂದ ಅಲೌಕಿಕ ಲೋಕದೆಡೆಗೆ ಸಾಗುವಂತೆ ಸಿದ್ಧಗೊಳಿಸಿದ್ದವು. ಲೋಕಗುರು ಭಗವಾನ್ ಶ್ರೀ ಬುದ್ಧರು ಯಾವ ರೀತಿ ಯಾರಿಗೂ ಹೇಳದೆ ಕೇಳದೆ ಅರಮನೆ ತೊರೆದು ಹೋದರೋ ಅದೇ ರೀತಿ ಶ್ರೀ ಶಿವಾನಂದರು ತಮ್ಮ ಕುಟುಂಬದವರಿಗೆ ಹೇಳದೆ ಕೇಳದೆ ತಾವು ಹುಟ್ಟಿ ಆಡಿ ಬೆಳೆದ ಮನೆಯನ್ನು ಬಿಟ್ಟು ಹೊರಟು ಹೋದರು. ಹೀಗೆ ಸರ್ವಸಂಗ ತೊರೆದು ಹೋದ ವಿರಾಗಿ ಶ್ರೀ ಶಿವಾನಂದರು ತಮ್ಮ ಅಧ್ಯಾತ್ಮದ ಹಸಿವನ್ನು ತುಂಬಿಕೊಳ್ಳಲು ಎಲ್ಲೆಲ್ಲಿ ಅಲೆದರೋ, ಎಲ್ಲೆಲ್ಲಿ ಏನೇನು ಬವಣೆ ಪಟ್ಟರೋ, ಎಲ್ಲಿ ಉಂಡರೋ, ಎಲ್ಲಿ ನಿದ್ರಿಸಿದರೋ ಅವರಿಗೇ ಗೊತ್ತು, ಆ ಶಿವನಿಗೇ ಗೊತ್ತು. ಶ್ರೇಷ್ಠ ಸಾಧನೆಗೆ ವನವಾಸ, ಅಜ್ಞಾತವಾಸ, ಲೋಕಾನುಭವಗಳು ಅನಿವಾರ್ಯ. ಹೀಗೆಂದು ರಾಮಾಯಣ, ಮಹಾಭಾರತ, ಪುರಾಣ, ಪುಣ್ಯಕಥೆಗಳು ಸಾರಿ ಹೇಳಿವೆ. ತರುಣ ಶ್ರೀ ಶಿವಾನಂದರು ತಮ್ಮ ಕುಟುಂಬಕ್ಕೆ ಹಾಗೂ ಬಂಧು ಮಿತ್ರರಿಗೆ ಸಂಪರ್ಕಕ್ಕೆ ಸಿಗಲಿಲ್ಲ. ಇದು ಒಂಥರ ಅವರ ವನವಾಸ, ಅಜ್ಞಾತವಾಸದಂತಿತ್ತು. ಇದಾದ ನಂತರ ಅವರು ಬಿಜಾಪುರ, ಈಗಿನ ವಿಜಯಪುರದ ಶ್ರೀ ಶಿವಯೋಗ ಮಂದಿರದಲ್ಲಿ ಸಂಸ್ಕೃತ ಶಿಕ್ಷಣ ಹಾಗೂ ಆಧ್ಯಾತ್ಮಿಕ ವಿದ್ಯೆ ಕಲಿಯುತ್ತಿರುವುದು ಗೊತ್ತಾಯಿತು. ತರುಣ ಶ್ರೀ ಶಿವಾನಂದರು ತಮ್ಮ ಮನೆ ಬಿಟ್ಟು ಹೋದ ಕೆಲವು ದಿನಗಳ ಬಳಿಕ ಮನೆಯವರು ಕಳವಳಗೊಳ್ಳಬಾರದು, ದುಃಖಿಸಬಾರದು ಎಂದು ಯೋಚಿಸಿ ಒಂದು ಅಂಚೆ ಕಾಗದ ಅಂದ್ರೆ ಪತ್ರ ಬರೀತಿದ್ರು. ಅವಾಗ ಈಗಿನ ಫೋನ್ಗೆ ಏನಿರಲಿಲ್ಲ, ಅಂಚೆ ಕಾಗದ ಬರೆದಿದ್ದರು. ಸುಮಾರು 40 ವರ್ಷಗಳ ಹಿಂದೆ ಅವರ ಹಿರಿಯ ತಮ್ಮ ಅಂದ್ರೆ ನನ್ನ ಓರಗೆಯವರು ಶ್ರೀ ನೀಲಕಂಠಯ್ಯ ಸ್ವಾಮಿಯವರು ನನಗೆ ಆ ಪತ್ರವನ್ನು ಒಮ್ಮೆ ತೋರಿಸಿದ್ದರು. ಅಪ್ಪಾಜಿ ಪತ್ರ ತೋರಿಸಿದ್ರು ನೀಲಕಂಠ ಮುತ್ತಯ್ಯರು ನನಗ್ರಿ, ನಾವು ಓದಿನ್ರದು. ಅಕ್ಷರ ಭಾರಿದ್ದು ಸರ್, ಅಕ್ಷರ ಗುರುಗಳದ ಅಕ್ಷರ ಭಾರಿದ್ದು ರೀ, ಬರೆದಿದ್ದು ತೋರಿಸಿದರು. ಎಷ್ಟು ಒಪ್ಪ ಓರಣವಾಗಿ ಬರೆದಿದ್ದ ಕೈ ಬರಹ ಅವರದು. ಆ ಪತ್ರದ ಸಾರಾಂಶ ಇಂದಿಗೂ ನೆನಪಿನಲ್ಲಿದೆ. ಅವ್ರು ಟೋಟಲ್ ಆಗಿ ಏನ್ ಬರ್ದಿದ್ರು ಅದ್ರ ಸಾರಾಂಶ ನೆನಪದ. ಪೂಜ್ಯ ತಂದೆಯವರು ಅದು ಇದೆಲ್ಲ ಬರೆದು ಆ ಪತ್ರ ಸಾರಾಂಶ ಏನಿತ್ತಪ್ಪ ಅಂದ್ರ, ಒಂದು ಕೆರೆ ನಿರ್ಮಿಸಲು ಹೊರಟಾಗ ಒಂದಷ್ಟು ಉಪಯುಕ್ತ ಜಮೀನು ಬಿಟ್ಟು ಕೊಡಬೇಕಾಗುತ್ತದೆ. ತ್ಯಾಗವಿಲ್ಲದೆ ಯಾವುದೇ ಲೋಕ ಕಲ್ಯಾಣ ಕಾರ್ಯ ಸಾಧ್ಯವಿಲ್ಲ. ಲೋಕ ಕಲ್ಯಾಣಕ್ಕಾಗಿ ನನ್ನನ್ನು ಬಿಟ್ಟು ಕೊಟ್ಟಿರು ಎಂದು ಭಾವಿಸಿಕೊಳ್ಳಿ. ಪರೋಪಕಾರಾರ್ಥಂ ಇದಂ ಶರೀರಂ ಎನ್ನುವಂತೆ ನಾನು ನನ್ನ ಮೋಕ್ಷ ಸಾಧನೆಗಾಗಿ, ಪರಹಿತಕ್ಕಾಗಿ ಕುಟುಂಬ ತೊರೆದು ಬಂದಿರುವೆ. ಇನ್ನು ಮುಂದೆ ಕುಟುಂಬವೇ ಲೋಕವಾಗಿರದೆ ಲೋಕ ಕಲ್ಯಾಣವೇ ನನ್ನ ಕುಟುಂಬವಾಗಿರುತ್ತದೆ. ನನ್ನ ಈ ತ್ಯಾಗಕ್ಕೆ ತಾವು ದುಃಖಿಸಬೇಡಿ ಎನ್ನುವ ಅರ್ಥದಲ್ಲಿ ಆ ಪತ್ರ ಬರೆದಿದ್ದರು. ಬಿಜಾಪುರದ ಶ್ರೀ ಶಿವಯೋಗ ಮಂದಿರದಲ್ಲಿ ಅಧ್ಯಾತ್ಮ ಶಿಕ್ಷಣ ಪಡೆದಾದ ಮೇಲೆ ಮುಂದೆ ಎಲ್ಲೆಲ್ಲಿ ಸಂಚರಿಸಿದರೋ ತಿಳಿಯದು. ಮಹಾರಾಷ್ಟ್ರದ ದೇಗಲೂರಿನ ತಮಲೂರ ಎಂಬ ಗ್ರಾಮದಲ್ಲಿ ಪೀಠಾಧಿಪತಿಗಳಾದ ಮೇಲೆಯೇ ನಮಗೆಲ್ಲ ಕಾಣಿಸಿದ್ದು, ಹೊರ ಜಗತ್ತಿಗೆ ತಮ್ಮನ್ನು ಕಾಣಗೊಳಿಸಿದ್ದು. ಅಂದಿನಿಂದ ಶ್ರೀ ಶಿವಾನಂದರು ಶ್ರೀ ಶಟಸ್ಥಲ ಬ್ರಹ್ಮಿ 108 ಶಿವಾನಂದ ಶಿವಾಚಾರ್ಯರಾಗಿ ನಾಮಾಂಕಿತದೊಂದಿಗೆ ಬೆಳಕಿಗೆ ಬಂದರು. ಶ್ರೀಗಳು ಮಾಡಿದ ಪೂಜೆ, ಜಪ, ತಪ, ಅನುಷ್ಠಾನಗಳು, ಆಧ್ಯಾತ್ಮಿಕ ಪಾದಯಾತ್ರೆಗಳು ಅವರನ್ನು ಸರ್ವ ದಿಕ್ಕುಗಳಿಗೂ ಪರಿಚಯ ಮಾಡಿಸಿದವು. ತಾವು ಕಲಿತ ವಿದ್ಯೆ, ಸಿದ್ಧಿ, ಸಾಧನೆಗಳ ಬಲದಿಂದ ಅನೇಕ ಭಕ್ತರ ವ್ಯಾಧಿ ವ್ಯಾಕುಲಗಳನ್ನು, ಮನೋಕ್ಲೇಶಗಳನ್ನು ದೂರ ಮಾಡಿ ಭಕ್ತರ ಮನೆ ಮಾತಾದರು, ಭಕ್ತರ ಆರಾಧ್ಯ ದೇವರಾದರು. ಇಷ್ಟೆಲ್ಲ ಆದ ಮೇಲೂ ಶ್ರೀಗಳು ತಮ್ಮ ಹುಟ್ಟೂರಿಗೆ ಬರುವುದೇ ವಿರಳವಾಗಿತ್ತು. ಊರ್ ಕಡೆ ಜಾಸ್ತಿ ಬರ್ತಿದ್ದಿಲ್ಲ ಅಪ್ಪಾಜಿ, ಬಂದರೂ ಕ್ಷಣ ನಿಂದಿರ್ತಿದ್ದಿಲ್ಲ. ಅವಾಗ
ಆಕಸ್ಮಿಕವಾಗಿ ಊರಿಗೆ ಬಂದರೂ ಒಂದರಗಳಿಗೆಯೂ ಊರಲ್ಲಿ ಉಳಿದುಕೊಳ್ಳುತ್ತಿರಲಿಲ್ಲ. ಊರಿನ ಭಕ್ತರು ಓರಗೆಯವರು ಶ್ರೀಗಳನ್ನು ತಮ್ಮ ಊರಿಗೆ ಆಗಾಗ ಕರೆಸಿಕೊಳ್ಳಬೇಕೆಂದು ಹಂಬಲಿಸಿ ವರ್ಷಕ್ಕೊಮ್ಮೆ ಆಗೊಮ್ಮೆ ಈಗೊಮ್ಮೆ ಕರೆಸಿಕೊಳ್ಳತೊಡಗಿದರು. ಗುರು ಮತ್ತು ಭಕ್ತರ ನಡುವಿನ ನಂಟು ಗಟ್ಟಿಯಾಗುತ್ತಾ ಹೋಯಿತು. ಹೀಗಿರುವಾಗ ಭಕ್ತರಲ್ಲಿ ಒಂದು ಸಂಕಲ್ಪ ಮೂಡಿತು. ಏನೆಂದರೆ ಶ್ರೀಗಳಿಗೆ ಹುಟ್ಟಿದ ಊರಲ್ಲೂ ಒಂದು ಮಠ ನಿರ್ಮಿಸಬೇಕು ಎಂಬ ಯೋಚನೆ. ಆ ಯೋಜನೆಯಾಗಿ ಮಾರ್ಪಾಡಾಗಿ ಭಕ್ತರೆಲ್ಲ ಸೇರಿ ಊರ ಪೊಲೀಸ್ ಗೌಡರಾದ ಶ್ರೀ ಅರುಣಕುಮಾರ್ ಪಾಟೀಲರ ನೇತೃತ್ವದಲ್ಲಿ ಮಠ ಸ್ಥಾಪನೆಗಾಗಿ ಅಲ್ಲಿ ಇಲ್ಲಿ ಜಾಗ ಹುಡುಕಾಗ್ತಿದ್ದರು. ಅದೇ ಗ್ರಾಮದ ಮಾಲಿಗೌಡರ ಒಂದು ಕುಟುಂಬದವರು ಶ್ರೀಗಳ ಮಠಕ್ಕಾಗಿ ತಮ್ಮ 12 ಎಕರೆ ಜಮೀನಿನ ಒಂದು ಸಣ್ಣ ಭಾಗವನ್ನು ಭೂದಾನವಾಗಿ ಕೊಡಲು ಮುಂದೆ ಬಂದರು. ಅದಕ್ಕೆ ಭಕ್ತರೆಲ್ಲ ಸಂತೋಷದಿಂದ ಒಪ್ಪಿ ಆ ಜಾಗವನ್ನು ಶ್ರೀಗಳ ಹೆಸರಿಗೆ ವರ್ಗಾಯಿಸಿ ಆ ಜಮೀನಿನಲ್ಲಿ ಒಂದು ಕೊಳವೆ ಬಾವಿ ತೆಗೆಸಿ ಆ ಜಮೀನಿನ ಸುತ್ತಲೂ ತಂತಿ ಬೇಲಿ ನಿರ್ಮಿಸಿ ಶ್ರೀಗಳ ಆಶ್ರಮ ನಿರ್ಮಾಣಕ್ಕೆ ಭಕ್ತರಿಂದ ದೇಣಿಗೆ ಸಂಗ್ರಹ ಮಾಡಲು ಸ್ವಯಂ ಸೇವಕರ ತಂಡ ರಚಿಸಿಯೇ ಬಿಟ್ಟರು. ಒಂದು ಶುಭ ದಿನ ಶುಭ ಗಳಿಗೆಯಲ್ಲಿ ಆಶ್ರಮದ ಕಟ್ಟಡ ಕಾರ್ಯ ಶುಭಾರಂಭಗೊಳಿಸಲಾಯಿತು. ಆಶ್ರಮದ ಕಟ್ಟಡದ ಜೊತೆಗೆ ಆಶ್ರಮದ ಆವರಣದಲ್ಲಿ ಹಚ್ಚ ಹಸಿರಿನ ಗಿಡಗಳನ್ನು ಬೆಳೆಸಲು ನಿರ್ಧರಿಸಿ ಬಗೆ ಬಗೆಯ ಹಣ್ಣಿನ, ಹೂವಿನ, ಔಷಧೀಯ ಹಾಗೂ ನೆರಳಿನ ಸಸಿಗಳನ್ನು ತರಿಸಿ ನಡೆಸಿ ಅವುಗಳಿಗೆ ಹನಿ ನೀರಿನ ವ್ಯವಸ್ಥೆ ಮಾಡಲಾಯಿತು. ಇದರ ಸಂಪೂರ್ಣ ವೆಚ್ಚವನ್ನು ಊರಗೌಡರೇ ಭರಿಸಿದರು. ಶ್ರೀಗಳ ಕೆಲವು ಭಕ್ತರು ಈ ಅಮೂಲ್ಯ ಸಸ್ಯ ಸಂಪತ್ತು ಬೆಳೆಸಲು ತಮ್ಮ ಅತ್ಯಮೂಲ್ಯ ಶ್ರಮದಾನ ಮಾಡಿದ್ದಾರೆ. ಇಂಥ ಸಸ್ಯ ಸಮೂಹವನ್ನು ಹಿಂದೆ ದೇವವನವೆಂದು ಕರೆಯಲಾಗುತ್ತಿತ್ತು. ಈಗ ಆಶ್ರಮದ ಪವಿತ್ರ ಜಾಗದಾಗ ಔಷಧಿ ಗಿಡ ಅಂತವೆಲ್ಲ ಇದ್ದಲ್ಲಿ ಅದಕ್ಕೆ ದೇವವನವಂತ ಕರಿತಿದ್ರು. ಆಶ್ರಮಕ್ಕೆ ಭೂದಾನ ಮಾಡಲಾದ ಜಮೀನಿನ ವೃತ್ತಾಂತ. ಇದೇನು ಜಮೀನು ಭೂದಾನ ಮಾಡಿಲ್ರಿ, ಇದ್ರದ್ದು ವೃತ್ತಾಂತ ಶಾರ್ಟ್ ಆಗಿ. ಹೀಗೆ ಭೂದಾನ ಮಾಡಿದ ಜಮೀನು ಒಂದು ಕಾಲದಲ್ಲಿ ಶ್ರೀಗಳ ಮನೆತನದವರೇ ಆಗಿತ್ತಂತೆ. ಶ್ರೀಗಳ ಮನೆತನದವರು ಮಾಲಿಗೌಡರ ಕುಟುಂಬಕ್ಕೆ ಮಾರಾಟ ಮಾಡಿದ್ದರಂತೆ. ಈ ಹಿಂದೆ ಈ ಜಮೀನು ಒಣ ಭೂಮಿಯಾಗಿದ್ದು ನೀರಾವರಿ ಆಗಿರಲಿಲ್ಲ. ಸುಮಾರು 40 ವರ್ಷಗಳ ಹಿಂದೆ ನೀರಾವರಿ ಮಾಡಬೇಕೆಂದು ಒಂದು ಆಳವಾದ ಬಾವಿ ಕೊರೆಸಲಾಗಿತ್ತು. ಇಲ್ಲೇ ಅದರಿ ಬಾವಿ ನೋಡ್ಲಿಕ್ಕೆ ಇನ್ನನ್ನು. ಆದರೆ ಬಾವಿಯಲ್ಲಿ ಒಂದು ಹನಿ ನೀರೂ ಕಾಣಿಸಲಿಲ್ಲ. ನಿರಾಶರಾಗಿ ಮಳೆಯಾಶ್ರಿತ ಬೇಸಾಯವನ್ನೇ ಮಾಡುತ್ತಾ ಬರುತ್ತಿದ್ದರು. ಮತ್ತೆ ಕೆಲವು ವರ್ಷಗಳ ನಂತರ ಒಂದು ಕೊಳವೆ ಬಾವಿ ಕೊರೆಸಿ ನೋಡಿದರು. ಆಗಲೂ ನೀರು ಸಿಗಲೇ ಇಲ್ಲ. ಈ ಜಮೀನಿನಲ್ಲಿ ನೀರೇ ಇಲ್ಲವೆಂದುಕೊಂಡು ನಿರ್ಧರಿಸಿ ನಿರಾಶರಾಗಿ ಒಣ ಬೇಸಾಯವನ್ನೇ ಮಾಡುತ್ತಾ ಬರುತ್ತಿದ್ದರು. ತ್ಯಾಗದಿಂದ ಅಮೃತತ್ವ ಪ್ರಾಪ್ತಿ ಎಂಬ ಗೌತಮ ಬುದ್ಧರ ವಾಣಿಯಂತೆ ಯಾವಾಗ ಲೋಕಹಿತಕ್ಕಾಗಿ ದೈವಿ ಕಾರ್ಯಕ್ಕಾಗಿ ಶ್ರೀಗಳ ಆಶ್ರಮ ನಿರ್ಮಾಣಕ್ಕೆ ಮಾಲಿಗೌಡರ ಕುಟುಂಬ ಭೂದಾನ ನೀಡಿತು, ಅದಾದ ಒಂದೆರಡೇ ವರ್ಷಗಳ ನಂತರ ಶ್ರೀಗಳೇ ತಮ್ಮ ಕಡೆಯಿಂದ ಒಬ್ಬ ನೀರು ತೋರಿಸುವ ವ್ಯಕ್ತಿಯನ್ನು ಕಳುಹಿಸಿ ಕೊಟ್ಟಾಗ ಆ ವ್ಯಕ್ತಿಯು ತೋರಿಸಿದ ಸ್ಥಳದಲ್ಲಿ ಕೊಳವೆ ಬಾವಿ ಕೊರೆಸಿದಾಗ ನೀರು ಬಂತು. ಆಗ ಗೌಡರಿಗೆ ಆದ ಖುಷಿ ಅಷ್ಟಿಷ್ಟಲ್ಲ. ಇದಾದ ಮೇಲೆ ಇನ್ನೊಂದು ಕೊಳವೆ ಬಾವಿ ಕೊರೆಸಲು ಅದರಲ್ಲೂ ನೀರು ಬಂದಿತ್ತು. ಹೀಗೆ ಆ ಜಮೀನಿನಲ್ಲಿ ಆಶ್ರಮದ್ದು ಒಂದು ಹೊಡೆದಿದ್ದಾರೆ, ಅದೊಂದು ಸೇರಿ ಒಟ್ಟಿಗೆ 4 ಕೊಳವೆ ಬಾವಿಗಳವ. 4 ಕೊಳವೆ ಬಾವಿ ಒಳಗೆ ನೀರದ. ಈಗ ಸದ್ಯ ಆ ಜಮೀನು ಆಶ್ರಮದ ಜಮೀನು 2 ಸೇರಿ ನೀರಾವರಿ ಜಮೀನಾಗಿ ಪರಿವರ್ತನೆಗೊಂಡಿದೆ. ಹೀಗೆ ಬರಡು ಭೂಮಿಯಲ್ಲಿ ನೀರು ಉಕ್ಕಿದ್ದು ನೋಡಿದಾಗ ನೀನೊಲಿದರೆ ಕೊರಡು ಕೊನುರುವುದಯ್ಯ, ನೀನೊಲಿದರೆ ಬರಡು ಹಯನುವುದಯ್ಯ ಎಂಬ ಶ್ರೀ ಬಸವಣ್ಣನವರ ವಚನ ನೆನಪಿಗೆ ಬರುತ್ತದೆ. ಇದನ್ನು ಶಿವನೊಲುಮೆ ಎನ್ನದೆ ಮತ್ತೆ ನೆನಬೇಕು. ಶುಭ ದಿನ ಶುಭ ಗಳಿಗೆಯಲ್ಲಿ ಆರಂಭಗೊಂಡ ಆಶ್ರಮದ ಕಟ್ಟಡ ಕಾರ್ಯ ಪೂರ್ಣಗೊಂಡ ನಿಮಿತ್ತ ಆಶ್ರಮದ ವಾಸ್ತುಶಾಂತಿ ಹಾಗೂ ಲೋಕಾರ್ಪಣೆ ಕಾರ್ಯವನ್ನು ಶ್ರೀಗಳ ನೇತೃತ್ವದಲ್ಲಿ ಹಾಗೂ ಮಾರ್ಗದರ್ಶನದಲ್ಲಿ ಈಗ ದಿನಾಂಕ 1/1/26ರಿಂದ ದಿನಾಂಕ 11/1/26ರವರೆಗೆ ಹಮ್ಮಿಕೊಳ್ಳಲಾಗಿದೆ. ಶ್ರೀಗಳಿಗೆ ತಮ್ಮ ನೂತನ ಆಶ್ರಮಕ್ಕೆ ಬರಮಾಡಿಕೊಳ್ಳಲು ಗ್ರಾಮದ ಸರ್ವ ಭಕ್ತರು, ಪಕ್ಕದ ಗ್ರಾಮಗಳ ಭಕ್ತರು ಸೇರಿ ಶ್ರೀಗಳ ಹುಟ್ಟೂರಿನಿಂದ ಬಾಜಾ, ಭಜಂತ್ರಿ, ಹಲಗೆ, ಡೊಳ್ಳು, ಮುತ್ತೈದೆಯರ ಕುಂಭ ಕಲಶ ಸಾಂಸ್ಕೃತಿಕ ನೃತ್ಯ ಸಂಗೀತದ ಮುಖಾಂತರ ಶ್ರೀಗಳನ್ನು ಯಂತ್ರಚಾಲಿತ ರಥದಲ್ಲಿ ಕೂರಿಸಿ ಅವರ ಜೊತೆ ಹಿರೇಸಾವಳಿಗೆ ಜಗದ್ಗುರು ಶ್ರೀ ಶಿವಲಿಂಗೇಶ್ವರ ಸಂಸ್ಥಾನ ಮಠದ ಶ್ರೀಗಳಾದ ಶ್ರೀ ಗುರುನಾಥ ಮಹಾಸ್ವಾಮಿಗಳನ್ನು ಕೂರಿಸಿ ಸಡಗರ ಸಂಭ್ರಮದಿಂದ ಭವ್ಯ ಮೆರವಣಿಗೆಯ ಮೂಲಕ ಬರಮಾಡಿಕೊಳ್ಳಲಾಯಿತು. ಮುಗಿತು ಒಂದೇ ಪೇಜ್ ಅದ.
ಆ ಸ್ವಾಗತ ಸಮಾರಂಭದ ವೈಭವ ನೋಡುಗರಿಗೆ ಕಣ್ಮನ ಸೆಳೆಯುತ್ತಿತ್ತು. ಹೀಗೆ ಪ್ರಾರಂಭಗೊಂಡ ನೂತನ ಆಶ್ರಮದ ವಾಸ್ತುಶಾಂತಿ ಹಾಗೂ ಲೋಕಾರ್ಪಣೆ ಕಾರ್ಯವು ಪ್ರತಿದಿನ ಶಿವಲಿಂಗ ಪೂಜೆ, ಪ್ರವಚನ, ದಾಸೋಹ, ಭಜನೆ ಇತ್ಯಾದಿ ಆಧ್ಯಾತ್ಮಿಕ ಕಾರ್ಯಕ್ರಮಗಳ ಮೂಲಕ ಸತತ 11/1/26 ನಡೆಯುತ್ತದೆ. ಕೊನೆಯ ದಿನ ಬೃಹತ್ ಸಂಖ್ಯೆಯಲ್ಲಿ ಸಾಮೂಹಿಕ ಶಿವಲಿಂಗ ಪೂಜೆಯೊಂದಿಗೆ ಆರಂಭಗೊಂಡು ನಂತರ ಶ್ರೀಗಳ ಹಿತೋಪದೇಶ, ಭಕ್ತರಿಂದ ಶ್ರೀಗಳ ತುಲಾಭಾರ, ಭಜನೆ, ಸಾಂಸ್ಕೃತಿಕ ನೃತ್ಯ, ಅನ್ನದಾಸೋಹ ಇತ್ಯಾದಿಗಳೊಂದಿಗೆ ವೈಭವೋಪಿತವಾಗಿ ಸಂಪನ್ನಗೊಳಿಸಲಾಗುವುದು. ಶ್ರೀಗಳು ಅಧ್ಯಾತ್ಮದ ಹಾಗೂ ಭಕ್ತಿಯ ಬೆಳಕನ್ನು ಎಲ್ಲೆಡೆ ವಿಸ್ತರಿಸುತ್ತಿರುವುದರ ಜೊತೆಗೆ ಕೃಷಿ ಹಾಗೂ ಕೃಷಿಕರ ಮೇಲೆ ಬೆಳಕು ಚೆಲ್ಲಿ ಕನ್ನೇರಿಯ ಶ್ರೀ ಅದೃಶ್ಯ ಕಾಡ ಸಿದ್ದೇಶ್ವರ ಸ್ವಾಮೀಜಿಗಳ ಹಾಗೆ ಕೃಷಿಕರಿಗೆ ಮಾರ್ಗದರ್ಶನ ಮಾಡುವಂತಾಗಲಿ ಎಂಬ ಅಪೇಕ್ಷೆ ವ್ಯಕ್ತಪಡಿಸುತ್ತಾ ಯಾವುದೇ ಪೂರ್ವಾಗ್ರಹವಿಲ್ಲದೆ, ಉತ್ಪ್ರೇಕ್ಷೆ ಇಲ್ಲದೆ, ವೈಚಾರಿಕ ದೃಷ್ಟಿಕೋನದ ಚೌಕಟ್ಟು ಮೀರದ ಹಾಗೆ ಬರೆಯಲು ಪ್ರಯತ್ನಿಸಿರುವ ಗುರುವಿನ ಬಗೆಗಿನ ಈ ನನ್ನ ಬರಹಕ್ಕೆ ವಿರಾಮ ಕೊಡುತ್ತಲಿರುವೆ. ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಧನ್ಯವಾದ. ಇದ್ರದ್ದು ವಿಶೇಷ ಏನಪ್ಪಾ ಅಂದ್ರ, ಈ ಅಪ್ಪಾಜಿಯವ್ರ ಕಾರ್ಯಕ್ರಮ 11 ದಿನ ಮಾಡ್ಕೊಳ್ಬೇಕಂದಿದ್ರು. ಅದು 1 ದಿವಸ ಮುಂಚಿತವಾಗಿಯೇ ಪ್ರಾರಂಭ ಆಯ್ತು. 31ಕ್ಕೆ ಸ್ಟಾರ್ಟ್ ಐತ್ರಿ, 12 ದಿವಸ ಹಿಡಿತು. ಇದು ಪೇಜ್ನು ಕರೆಕ್ಟ್ 12 ಪೇಜ್ ಆಗಿರೋದು. ಏನು ನೋಡ್ರಿ ವೈಶಿಷ್ಟ್ಯ. ಎಷ್ಟು ಪ್ರಯಾಸ ಪಟ್ಟು ಅವರು ರಚನೆ ಮಾಡಿದ್ದಾರೆ. ಬರಬರ್ತಾ ಲಕ್ಷ್ಮಣರಾವ್ಜಿ ಉಳ್ಳಗಡ್ಡೆ ಅವರು ಲಾತೂರ್ದಾಗ ಇರ್ತಾರವರು. ಅವರಿಗೆ ಒಂದು ಅನುಭವ ಬಂದು ಬಹಳಷ್ಟು ಸಮಯ ಸಂಗ್ರಹ ಮಾಡಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಇಲ್ಲಿ ಬಂದಾಗ ತಾವು ಬರೆದಿದ್ದು ಎಲ್ಲ ನೋಡಿದ್ ನಾನು. ಶಾರ್ಟ್ ಕಟ್ಟದಾಗ ಬಹಳ ಚೆನ್ನಾಗಿ ಅವರು ರಚನೆ ಮಾಡಿ ನೀವು ಕೊಟ್ಟಿದ್ದೀರಿ. ಈ ಸಂಪೂರ್ಣ ಇಲ್ಲಿಯವರೆಗೆ ಏನು ಹೇಳಿದಾರ ಅದು ಸಂಪೂರ್ಣವಾಗಿ ಅನುಭವ ಬಂದಂತಹ ಶಬ್ದಗಳೇ ಅವರಿಲ್ಲಿ ರಚನೆ ಮಾಡಿದ್ದಾರೆ. ಆಖರಿ ಒಂದು ಶಬ್ದ ಹೇಳಿದ್ರು ಅವರು, ಏನಂದ್ರ ಕಣೇರಿ ಶ್ರೀಗಳು. ನಾ ಕಣೇರಿ ಮಠಕ್ಕೆ ಹೋಗಿ ಡೈರೆಕ್ಟ್ ಇಲ್ಲಿಗೆ ಬಂದೇನ್ರಿ ಭೇಟಿ ಆಗೋದು. ಅದಕ್ಕೆ ಕಣೇರಿ ಅಪ್ಪಾಜಿ ಅವರು ಮತ್ತು ನಾವು ಸಿದ್ದೇಶ್ವರ ಅಪ್ಪಾಜಿ ಅವರ ಹತ್ರ ಸಾನ್ನಿಧ್ಯದಲ್ಲಿ ಬಿಜಾಪುರ ಆಶ್ರಮದಲ್ಲಿ ವಾಸ ಮಾಡಿದ್ದೀವಿ. ಅವ್ರನ್ನು ಕೂಡ ಬಹಳ ದೊಡ್ಡ ಕಾರ್ಯವನ್ನ ಅವರು ಮಾಡ್ತಾ ಇದ್ದಾರೆ ರೈತರಿಗಾಗಿ. ಇದೇ ರೀತಿಯಾಗಿ ಹರಿತ ವೃಕ್ಷ ಬಿಜಾಪುರದ ಸಿದ್ದೇಶ್ವರ ಸ್ವಾಮೀಜಿಯವರು ಪ್ರಕೃತಿಗೆ ಬಹಳಷ್ಟು ಪ್ರೇಮಿಗಳಿದ್ರು. ಅದೇ ರೀತಿಯಾಗಿ ಇವತ್ತು ನೋಡಿದಾಗ ಅದೇ ಪ್ರಕೃತಿ ಸೌಂದರ್ಯ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಈಗ ಸಮಯದ ಅಭಾವ, ಅವರು ಮನಸ್ಸಿಂದಾಗ ಒಂದು ಸಂಕಲ್ಪ ಮಾಡಿ 4-5 ತಾಸು ಏಳಾರ್ದಂಗ ಏಕಾಗ್ರ ಚಿತ್ತದಿಂದ ಅವರು ಅನುಭವಕ್ಕೆ ಬಂದಂಥ ವಾಣಿಗಳು ರಚನೆ ಮಾಡಿ, ನೀವು ಇಷ್ಟು ಶಾಂತ ಕುಳಿತು 12 ಪೇಜ್ ಕೇಳಿರಲ್ಲ, ನಿಮ್ದೆಷ್ಟು ದೊಡ್ಡ ಶಕ್ತಿ ಇದ್ರಿ. ಕೇಳೋರ್ಕಿನ್ನ ಕೇಳೋರ ಶಕ್ತಿ. ಅವರು 3-4 ತಾಸು ಕುಂತು ಬರೆದ್ರು, ನೀವು 5 ತಾಸು ಕುಂತು ಪೂಜಾ ಮಾಡಿ ಅವ್ರು ಬರ್ದಿದ್ದು ನೀವು ಕೇಳಿದ್ರಿ. ಅದಕ್ಕೆ ನಿಮ್ಮೆಲ್ಲರ ಒಂದು ಕಲ್ಯಾಣದ ಅಪೇಕ್ಷೆ ಪಟ್ಟು ಇವತ್ತ ರಾಜೇಂದ್ರ ಅರವಿಂದ್ ಎಲ್ಲ ಅರವಿಂದ, ರಾಜೇಂದ್ರ, ಕುಪೇಂದ್ರ, ಏನೇನು ಎಲ್ಲ ಇಂದ್ರ ಇವ್ರು ಎಲ್ಲ 7 ಜನ ಇದ್ರಿಲ್ಲ. 7 ಜನ ಕತಿ ಕೇಳ್ತಿದ್ದೇವ್ ನಾವು. ಹಿಂಗ ಒಂದು ಊರಾಗ 7 ಜನ ಅಂತಬ್ರು ಇದ್ರಂತ. ಹಂಗ ಕತಿ ಕೇಳುವ ಲೆಕ್ಕದಾಗ ಬಂದಿದ್ದೀವಿ. ಅದಕ್ಕೆ ಅಂತಹ ಒಂದು ಎಲ್ಲ ಕಾಯಕನಿಷ್ಠರಾಗಿರ್ತಕ್ಕಂಥವ್ರು ಇವತ್ತ ರಚನೆ ಮಾಡಿ ತೋರಿಸಿದಾರ. ಈ ಮಠದ ವತಿಯಿಂದ ಅವರಿಗೆ ನಾವು ಸತ್ಕಾರ ಮಾಡೋಣ.